ಟಿಕೆಟ್ ಸಿಗದೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಲಕ್ಷ್ಮಣ್ ಸವದಿ ಅವರು. ಸೊ ಬಹಳ ನಿರೀಕ್ಷೆಯಲ್ಲಿದ್ರು, ಯಾವಾಗ ಟಿಕೆಟ್ ಸಿಕ್ಕಿಲ್ವೋ ಬಹಳ ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಜನರ ಜೊತೆಯಲ್ಲಿ ನಾನು ಡಿಸೈಡ್ ಮಾಡ್ತೀನಿ, ಆನಂತರ ಅವರು ಸಂಜೆವರೆಗೂ ಕೂಡ ಅವರ ಜೊತೆ ಮಾತುಕತೆ ನಡೆಸಿ ಮುಂದಿನ ನಿರ್ಧಾರ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ ಅನ್ನೋ ಒಂದು ವಿಚಾರವನ್ನ ಕೂಡ ಲಕ್ಷ್ಮಣ್ ಸವದಿ ಹೇಳ್ತಾರೆ. ಸೊ ಮತ್ತೊಂದು ಕಡೆಗೆ ಟಿಕೆಟ್ ಸಿಗದೇ ಇದ್ದಾಗ ಅಸಮಾಧಾನ ಆಗೋದು ಸಹಜ, ಎಲ್ಲವೂ ಕೂಡ ಸರಿಯಾಗುತ್ತೆ, ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಕೂಡ ಚರ್ಚಿಸ್ತೀವಿ, ಬಂಡಾಯ ಶಮನ ಮಾಡ್ತೀವಿ ಅಂತ ಹೇಳಿ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಿಜೆಪಿ ಅವರದ್ದು ಮೊದಲ ಪಟ್ಟಿ ರಿಲೀಸ್ ಆಗ್ತಿದ್ದ ಹಾಗೆ ಸಾಕಷ್ಟು ಕಡೆ ದೊಡ್ಡ ಮಟ್ಟದ ಬಂಡಾಯದ ಬೇಗುದಿ ಹೊತ್ಕೊಳ್ತು. ಅದಾದ ಮೇಲೆ ಎರಡನೇ ಪಟ್ಟಿ ರಿಲೀಸ್ ಆದ ಮೇಲೂ ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ಬಂಡಾಯ ದೊಡ್ಡ ಮಟ್ಟದಲ್ಲಿ ಇದೆ. ಸೊ ನೋಡ್ಬೇಕು, ಸಮಾಧಾನ ಮಾಡ್ತೀವಿ, ಬಂಡಾಯ ಶಮನಗೊಳಿಸ್ತೀವಿ ಅಂತ ಬಿಜೆಪಿ ನಾಯಕರು ಅಂತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದ್ ನೋಡ್ಬೇಕು. ಬಹುತೇಕವಾಗಿ ಎಲ್ಲ ಕಡೆ, ಕೆಲವು ಕಡೆ ಚುನಾವಣೆಯ ಅಪೇಕ್ಷಿತರು, ಕೆಲವರು MLCಗಳು ಇದ್ದವರು ರಾಜೀನಾಮೆ ಕೊಡ್ತೀವಿ ಅಂದರೆ ಕೆಲವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಮಿಕ್ಕಂತ ಎಲ್ಲ ಕಡೆ ಎಲ್ಲೆಲ್ಲಿ ಕಾರ್ಯಕರ್ತರದ್ದು ಇದಿತ್ತು ಅದೆಲ್ಲ ಮಾತಾಡಿದೆ, ಬಹುತೇಕವಾಗಿ ಶಮನ ಆಗ್ತದೆ. ಇವರು ಸೀನಿಯರ್ಸ್ ಜೊತೆಗೂ ಕೂಡ ನಾನು ಮಾತಾಡ್ತಾ ಇದ್ದೀನಿ ಮತ್ತು ನಮ್ಮ ಹೈಕಮಾಂಡ್ ಕೂಡ ಮಾತಾಡ್ತಾರೆ, ಸರಿಯಾಗುತ್ತೆ ಅನ್ನುವಂಥ ವಿಶ್ವಾಸ ನನಗೆ. ಸರ್, ಲಕ್ಷ್ಮಣ್ ಸವದಿ ಅವರು ಇನ್ನೂವರೆಗೂ ಅವ್ರಿಗೆ ಮನವೊಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂವರೆಗೂ ಆಗಿಲ್ಲ. ಇವತ್ತು ಆಗುತ್ತೆ, ಸ್ವಲ್ಪ ಸಮಯ ಬೇಕು ಇಂಥ ಒಂದು. ಹೀಗಾಗಿ ಆ ಕ್ಷೇತ್ರದ ಜನರ ಒಂದು ವಿಶ್ವಾಸವನ್ನು ಕೂಡ ಅವರು ಉಳಿಸ್ಕೋಬೇಕಾಗಿದೆ. ಹೀಗಾಗಿ ಅಲ್ಲಿ ಆ ಕಡೆಯಿಂದ ಕೂಡ ಒತ್ತಡ ಇದೆ, ಹೀಗಾಗಿ ಸ್ವಲ್ಪ ಸಮಯ ತೊಗೊಳ್ತಿದೆ, ಸರಿಯಾಗ್ತದೆ. ಈಗಾಗಲೇ ಕೆಲವು ಕ್ಷೇತ್ರ ಬಿಟ್ಟು ಉಳಿದೆಲ್ಲ ಕ್ಷೇತ್ರಗಳ ಬಗ್ಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಒಂದು 3-4 ಕಡೆ ಅತೃಪ್ತರಿದ್ದಾರೆ, ಅಸಮಾಧಾನ ಇದೆ, ಏನೇನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವ್ರ ಜೊತೆ ವೈಯಕ್ತಿಕವಾಗಿ ನಾನು ಮಾತನಾಡ್ತೇನೆ. ಅವರು ಆ ಥರ ಮಾತನಾಡದೇನೆ BJPಗೆ ಸಹಕಾರವನ್ನು ನೀಡಬೇಕು, ಈ ಸಾರಿ ಗೊಂದಲ ಉಂಟು ಮಾಡಬೇಡಿ ಅಂತರಲ್ಲಿ ವಿನಂತಿ ಮಾಡುತ್ತೇನೆ. ನಾನು ಅವ್ರ ಜೊತೆ ಮಾತಾಡ್ತಿದ್ದೇನೆ, ನಿನ್ನೆಯಿಂದ ಸಹ ಎಲ್ಲರ ಜೊತೆ ಮಾತಾಡ್ತಾ ಇದ್ದೇನೆ. ಬಹುಶಃ ಒಬ್ಬಿಬ್ಬರು ಬಿಟ್ಟು ಉಳಿದೆಲ್ಲರದ್ದು ಶಮನ ಆಗುತ್ತೆ, ಎಲ್ಲರೂ ಸಹಕಾರವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ನೋಡೋಣ, ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, MP ಕುಮಾರಸ್ವಾಮಿ ಅವರು ಬಿಜೆಪಿಗೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಮಾತಾಡ್ತೀನಿ, ಅವನಿಗೇನು ಕಮ್ಮಿ ಮಾಡಿದ್ವಿ ಎಲ್ಲವನ್ನೂ ಕೊಟ್ಟಿದ್ದೇವೆ. ರಾಜೀನಾಮೆ ಕೊಡೋದು ಭಾಳ ಸುಲಭವಾಗಿರುತ್ತೆ, ಹಗುರವಾಗಿ ಮಾತನಾಡೋದನ್ನು ಅವನು ಬಿಡಬೇಕು. ನಾನು ಅವನ ಜೊತೆ ಮಾತಾಡ್ತೇನೆ. ಸಹಜವಾಗಿ ಅಸಮಾಧಾನಗಳಿದ್ದೇ ಇರ್ತದೆ, ಮಾತುಕತೆ ಮಾಡ್ತೀವಿ. ನಿನ್ನೆ ಜಗದೀಶ್ ಶೆಟ್ಟರ್ ಅವರು ಮತ್ತು ಅರವಿಂದ್ ಲಿಂಬಾವಳಿ ಅವರು ಅಸಮಾಧಾನಗೊಂಡಿದ್ದಾರೆ. ಈಗಾಗಲೇ ಮೇಲ್ನವರು ಮಾತುಕತೆ ಮಾಡಿದ್ದಾರೆ. ಲಕ್ಷ್ಮಣ್ ಸವದಿ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಜಗದೀಶ್ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಟಿಕೆಟ್ ವಿಚಾರವಾಗಿ ದೆಹಲಿಗೆ ಹೋಗಿ ಬೇಡಿಕೆ ಮಾಡುವಂತ ಒಂದು ಪರಿಸ್ಥಿತಿ. ಟಿಕೆಟ್ಗಾಗಿ ಹೋಗಿಲ್ಲ, ಅವರನ್ನು ಹಿರಿಯರು ಕರೆದು ಮಾತನಾಡ್ತಾರೆ.